ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ಪೆಷಲಿ ಸಿದ್ದರಾಮಯ್ಯ ಅವರಿಗೆ ಕಾಡುತ್ತಿರುವ ಪ್ರಶ್ನೆ ಏನಂತಂದ್ರೆ ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು? ಗ್ಯಾರಂಟಿಗೆ ದುಡ್ಡು ಹೊಂದಿಸೋದಾ ಅಥವಾ ನಮ್ಮ ಸಚಿವರುಗಳೇ ಕಚ್ಚಾಡ್ತಾ ಇದ್ದಾರೆ ಧರ್ಮದ ವಿಚಾರವಾಗಿ ಅವರನ್ನ ಸಮಾಧಾನ ಪಡಿಸೋದಾ? ಸಮಾಧಾನ ಪಡಿಸ್ಬೇಕಂದ್ರೆ ಏನು ಮಾಡಬೇಕು? ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತ ಘೋಷಣೆ ಮಾಡಬೇಕಾ ಅಥವಾ ಲಿಂಗಾಯತ ಬೇರೆ ವೀರಶೈವ ಲಿಂಗಾಯತ ಬೇರೆ ಅಂತ ಘೋಷಣೆ ಮಾಡಬೇಕಾ? ಧರ್ಮ ಸಂಕಟ ಸಿದ್ದರಾಮಯ್ಯ ಅವರಿಗೆ. MB ಪಾಟೀಲ್ ಮತ್ತೆ ಖಂಡ್ರೆ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಈ ಹಿಂದೆಯೂ ಕೂಡ ಇದೇ ರೀತಿಯ ಸಂದರ್ಭ ಬಂದೊದಗಿತ್ತು. ಆಗ ಕಾಂಗ್ರೆಸ್ ಕೈ ಸುಟ್ಕೊಂಡ ಅನುಭವ ಆಗಿದೆ. MB ಪಾಟೀಲ್ ಅವರು ಈಗ ಹೇಳ್ತಿದ್ರಲ್ಲ, ಹೋದ ಸಾರಿ ಯಾರ್ಯಾರೋ ಏನೇನೋ ಆಟ ಆಡಿದ್ರು, ಈ ಸಾರಿ ನಡೆಯಲ್ಲ ಅಂತ. ಅದು ಯಾವ ಲೆಕ್ಕದಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ಅಸಲಿಗೆ 2017ರಲ್ಲಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನ ಸಲ್ಲಿಸುತ್ತೆ. ಲಿಂಗಾಯತ ಪ್ರತ್ಯೇಕ ಧರ್ಮ ಘೋಷಣೆ ಆಗಬೇಕು ಅಂತ ಪ್ರಸ್ತಾವನೆ ಮನವಿಯನ್ನ ಮಾಡಿಕೊಳ್ಳುತ್ತೆ. ಆದರೆ ರಾಜ್ಯದ ಪ್ರಸ್ತಾವನೆಯನ್ನ NDA ಸ್ಪಷ್ಟವಾಗಿ ತಿರಸ್ಕಾರ ಮಾಡುತ್ತೆ. ಚುನಾವಣೆಯ ಸಂದರ್ಭ ಇದೆ ಮತ್ತು ರಾಜ್ಯದಲ್ಲಿ ಧರ್ಮಾತೀತವಾಗಿ ನಾವು ಸಮುದಾಯಗಳನ್ನು ಒಡೆದರೆ ಅದು ನಮ್ಮ ಪಾರ್ಟಿಗೆ ಮಾರಕ ಆಗುತ್ತೆ. ಅದರಲ್ಲೂ ಯಡಿಯೂರಪ್ಪ ಅವರು ಮಾಸ್ ಲೀಡರ್ ಆಗಿದ್ದಂಥವ್ರು. ಈಗ ಯಾರ ಅಭಿಪ್ರಾಯ ಕೇಳಬೇಕು? NDA ಇದನ್ನು ಪುರಸ್ಕರಿಸಬೇಕು ಅಂತಂದ್ರೆ ಆಯಿತು, ಪ್ರತ್ಯೇಕ ಧರ್ಮ ಅಂತ ಅನೌನ್ಸ್ ಮಾಡಿಬಿಟ್ರೆ ಮುಂದಾಗುವಂತಹ ಪರಿಣಾಮದ ಅನುಭವ ಅರಿವು NDAಗಿತ್ತು ಅಂತ ಕಾಣುತ್ತೆ. ಹೀಗಾಗಿ ಅವರು ದೂಸರಾ ಮಾತಿಲ್ಲದೆ ರಿಜೆಕ್ಟ್ ಮಾಡಿಬಿಟ್ರು. ರಾಜ್ಯದ ಪ್ರಸ್ತಾವನೆಯನ್ನ NDA ಸರ್ಕಾರ ಅವತ್ತು ತಿರಸ್ಕಾರ ಮಾಡಿತು. ಮತ್ತೆ ನವೆಂಬರ್ 13, 2017ರಂದು ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ಮಾಹಿತಿಯನ್ನ ನೀಡಿತು. ಲಿಂಗಾಯತ ಸಮುದಾಯ ಹಿಂದೂ ಧರ್ಮದ ಶಾಖೆ, ಲಿಂಗಾಯತ ವೀರಶೈವ ಹಿಂದೂ ಧರ್ಮದ ಅವಿಭಾಜ್ಯ ಅಂಗ. ಇದರಲ್ಲಿ ಯಾವುದೇ ರೀತಿಯ ಪ್ರತ್ಯೇಕತೆ ಅನ್ನುವಂಥದ್ದು ಬರೋದಿಲ್ಲ. ಲಿಂಗಾಯತ ವೀರಶೈವ ಎರಡೂ ಒಂದೇ, ಹಿಂದೂ ಧರ್ಮದ ಅವಿಭಾಜ್ಯ ಅಂಗ ಇವು. ಈ ರೀತಿ 1871ರ ಮೊದಲ ಜನಗಣತಿ ವರದಿಯಲ್ಲಿ ಈ ವಿಚಾರ ದಾಖಲಾಗಿದೆ. ರಾಜ್ಯದ ಪ್ರಸ್ತಾವನೆಯನ್ನು ಒಪ್ಪಿದ್ರೆ SC/STಗಳ ಮೀಸಲಾತಿಗೆ ಅನ್ಯಾಯ ಆಗುತ್ತೆ, ಮೀಸಲಾತಿಯಲ್ಲಿಯೂ ಸಮಸ್ಯೆ ಆಗುತ್ತೆ. ಈಗಾಗಲೇ ಅಲ್ಲಿಯೇ ಪಂಚಮಸಾಲಿ ಮೀಸಲಾತಿ ವಿಚಾರವಾಗಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನಾಯಿತು? ಅವರು ಬೇರೆ ಪರ್ಸೆಂಟೇಜನ್ನು ಕಸ್ಕೊಂಡು ಮತ್ತೊಂದು ಕಡೆ ಕೊಟ್ಟರು. ಆವಾಗಲೂ ವಿರೋಧಾಭಾಸಗಳಿದ್ವು. ಆದರೆ ಅವರು ಸಮರ್ಥನೆ ಮಾಡಿಕೊಂಡ್ರು, ನಾವು ನಿಮ್ಮದನ್ನು ಕಸ್ಕೊಂಡಿಲ್ಲ, ಪರ್ಸೆಂಟೇಜನ್ನು ನಿಯಮಗಳ ಪ್ರಕಾರ ನಿಮಗೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕೋ ಅಷ್ಟು ಕೊಟ್ಟಿದ್ದೀವಿ, ಹೆಚ್ಚಿನದನ್ನು ಇವ್ರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿ. ಸೊ ಈಗ ಈ ರೀತಿ ಅನೌನ್ಸ್ ಮಾಡಿದರೆ ಮೀಸಲಾತಿಯಲ್ಲೂ ಅನ್ಯಾಯ ಆಗುತ್ತೆ ಅಂತ ಹೇಳಿ ಲಿಂಗಾಯತರಿಗೆ ಧಾರ್ಮಿಕ ಅಲ್ಪಸಂಖ್ಯಾತ ಕೋಟಾ ನೀಡಲಾಗಲ್ಲ. UPA ಸರ್ಕಾರದ ಅವಧಿಯಲ್ಲೂ ಕೂಡ ಪ್ರಸ್ತಾವನೆ ತಿರಸ್ಕಾರ ಆಗಿತ್ತು, ನೆನಪಿರಲಿ. UPA ಕೇಂದ್ರದಲ್ಲಿ ಅಧಿಕಾರಕ್ಕೆ ಇದ್ದಾಗ ಅವಾಗಲೂ ಕೂಡ ಪ್ರಸ್ತಾವನೆ ತಿರಸ್ಕಾರ ಆಗಿತ್ತು. ಹೀಗಿದ್ಮೇಲೆ ಮತ್ತೆ ಯಾಕೆ ಪದೇ ಪದೇ ಈ ವಿಚಾರವನ್ನು ಕೆದಕೋದು? 2013 ನವೆಂಬರ್ 14ರಂದೇ ಪ್ರಸ್ತಾವನೆ ತಿರಸ್ಕಾರ ಮಾಡಲಾಗಿತ್ತು. UPA ಗವರ್ಮೆಂಟ್ ಇದ್ದಾಗೂ ಅದೇ ಆಗಿತ್ತು, NDA ಇದ್ದಾಗಲೂ ಅದೇ ಆಗಿತ್ತು. ಮತ್ತೆ ಮತ್ತೆ ರಾಜ್ಯದಲ್ಲಿ ಈ ವೀರಶೈವ ಲಿಂಗಾಯತ ವರ್ಸಸ್ ಲಿಂಗಾಯತ ಅನ್ನುವಂತಹ ಚರ್ಚೆ ಯಾಕೆ ಬರುತ್ತೆ? ಆ ಧರ್ಮದ ನಾಯಕರುಗಳು ಅವರದ್ದೇ ಆದ ದಾಟಿಯಲ್ಲಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಲಿಂಗಾಯತ ವೀರಶೈವ ಎರಡೂ ಒಂದೇ ಅಲ್ಲವೇ ಅಲ್ಲ ಅನ್ನುವಂತಹ ಸ್ಪಷ್ಟವಾದಂತಹ ನಿಲುವಿದೆ ಅವರದ್ದು. ವೀರಶೈವ ಲಿಂಗಾಯತ ಎರಡೂ ಒಂದೇ ಅನ್ನುವಂತಹ ಸ್ಪಷ್ಟ ನಿಲುವು ಇನ್ನುಳಿದ ನಾಯಕರದ್ದಿದೆ. ಸೊ ಇದನ್ನು ಯಾವ ರೀತಿ ಪರಿಗಣನೆಗೆ ತಗೋಬೇಕು, ಮುಂದೆ ಯಾವ ರೀತಿ ಪುರಸ್ಕಾರ ತಿರಸ್ಕಾರ ಆಗುತ್ತೆ, ಕಾದ್ ನೋಡೋಣ. ಇನ್ನು ನೆಕ್ಸ್ಟ್, ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ಪೆಷಲಿ ಸಿದ್ದರಾಮಯ್ಯ ಅವರಿಗೆ ಕಾಡುತ್ತಿರುವ ಪ್ರಶ್ನೆ ಏನಂತಂದರೆ ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು? ಗ್ಯಾರಂಟಿಗೆ ದುಡ್ಡು ಹೊಂದಿಸೋದಾ ಅಥವಾ ನಮ್ಮ ಸಚಿವರುಗಳೇ ಕಚ್ಚಾಡ್ತಾ ಇದ್ದಾರೆ ಧರ್ಮದ ವಿಚಾರವಾಗಿ ಅವರನ್ನ ಸಮಾಧಾನ ಪಡಿಸೋದಾ? ಸಮಾಧಾನ ಪಡಿಸ್ಬೇಕಂದ್ರೆ ಏನು ಮಾಡಬೇಕು? ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತ ಘೋಷಣೆ ಮಾಡಬೇಕಾ ಅಥವಾ ಲಿಂಗಾಯತ ಬೇರೆ ವೀರಶೈವ ಲಿಂಗಾಯತ ಬೇರೆ ಅಂತ ಘೋಷಣೆ ಮಾಡಬೇಕಾ? ಧರ್ಮ ಸಂಕಟ ಸಿದ್ದರಾಮಯ್ಯ ಅವರಿಗೆ. MB ಪಾಟೀಲ್ ಮತ್ತೆ ಖಂಡ್ರೆ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಈ ಹಿಂದೆಯೂ ಕೂಡ ಇದೇ ರೀತಿಯ ಸಂದರ್ಭ ಬಂದೊದಗಿತ್ತು. ಆಗ ಕಾಂಗ್ರೆಸ್ ಕೈ ಸುಟ್ಕೊಂಡ ಅನುಭವ ಆಗಿದೆ. MB ಪಾಟೀಲ್ ಅವರು ಈಗ ಹೇಳ್ತಿದ್ರಲ್ಲ, ಹೋದ ಸಾರಿ ಯಾರ್ಯಾರೋ ಏನೇನೋ ಆಟ ಆಡಿದ್ರು, ಈ ಸಾರಿ ನಡೆಯಲ್ಲ ಅಂತ. ಅದು ಯಾವ ಲೆಕ್ಕದಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ಅಸಲಿಗೆ 2017ರಲ್ಲಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನ ಸಲ್ಲಿಸುತ್ತೆ. ಲಿಂಗಾಯತ ಪ್ರತ್ಯೇಕ ಧರ್ಮ ಘೋಷಣೆ ಆಗಬೇಕು ಅಂತ ಪ್ರಸ್ತಾವನೆ ಮನವಿಯನ್ನ ಮಾಡಿಕೊಳ್ಳುತ್ತೆ. ಆದರೆ ರಾಜ್ಯದ ಪ್ರಸ್ತಾವನೆಯನ್ನ NDA ಸ್ಪಷ್ಟವಾಗಿ ತಿರಸ್ಕಾರ ಮಾಡುತ್ತೆ.
ಚುನಾವಣೆಯ ಸಂದರ್ಭ ಇದೆ ಮತ್ತು ರಾಜ್ಯದಲ್ಲಿ ಧರ್ಮಾತೀತವಾಗಿ ನಾವು ಸಮುದಾಯಗಳನ್ನು ಒಡೆದರೆ ಅದು ನಮ್ಮ ಪಾರ್ಟಿಗೆ ಮಾರಕ ಆಗುತ್ತೆ. ಅದರಲ್ಲೂ ಯಡಿಯೂರಪ್ಪ ಅವರು ಮಾಸ್ ಲೀಡರ್ ಆಗಿದ್ದಂಥವ್ರು. ಈಗ ಯಾರ ಅಭಿಪ್ರಾಯ ಕೇಳಬೇಕು, NDA ಇದನ್ನು ಪುರಸ್ಕರಿಸಬೇಕು ಅಂತಂದರೆ ಆಯಿತು ಪ್ರತ್ಯೇಕ ಧರ್ಮ ಅಂತ ಅನೌನ್ಸ್ ಮಾಡಿಬಿಟ್ರೆ ಮುಂದಾಗುವಂತಹ ಪರಿಣಾಮದ ಅನುಭವ ಅರಿವು NDAಗಿತ್ತು ಅಂತ ಕಾಣುತ್ತೆ. ಹೀಗಾಗಿ ಅವರು ದೂಸರಾ ಮಾತಿಲ್ಲದೆ ರಿಜೆಕ್ಟ್ ಮಾಡಿಬಿಟ್ರು. ರಾಜ್ಯದ ಪ್ರಸ್ತಾವನೆಯನ್ನ NDA ಸರ್ಕಾರ ಅವತ್ತು ತಿರಸ್ಕಾರ ಮಾಡಿತು. ಮತ್ತೆ ನವೆಂಬರ್ 13, 2017ರಂದು ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ಮಾಹಿತಿಯನ್ನ ನೀಡಿತು. ಲಿಂಗಾಯತ ಸಮುದಾಯ ಹಿಂದೂ ಧರ್ಮದ ಶಾಖೆ, ಲಿಂಗಾಯತ ವೀರಶೈವ ಹಿಂದೂ ಧರ್ಮದ ಅವಿಭಾಜ್ಯ ಅಂಗ. ಇದರಲ್ಲಿ ಯಾವುದೇ ರೀತಿಯ ಪ್ರತ್ಯೇಕತೆ ಅನ್ನುವಂಥದ್ದು ಬರೋದಿಲ್ಲ. ಲಿಂಗಾಯತ ವೀರಶೈವ ಎರಡೂ ಒಂದೇ, ಹಿಂದೂ ಧರ್ಮದ ಅವಿಭಾಜ್ಯ ಅಂಗ ಇವು. ಈ ರೀತಿ 1871ರ ಮೊದಲ ಜನಗಣತಿ ವರದಿಯಲ್ಲಿ ಈ ವಿಚಾರ ದಾಖಲಾಗಿದೆ. ರಾಜ್ಯದ ಪ್ರಸ್ತಾವನೆಯನ್ನು ಒಪ್ಪಿದರೆ SC STಗಳ ಮೀಸಲಾತಿಗೆ ಅನ್ಯಾಯ ಆಗುತ್ತೆ, ಮೀಸಲಾತಿಯಲ್ಲಿಯೂ ಸಮಸ್ಯೆ ಆಗುತ್ತೆ. ಈಗಾಗಲೇ ಅಲ್ಲಿಯೇ ಪಂಚಮಸಾಲಿ ಮೀಸಲಾತಿ ವಿಚಾರವಾಗಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಏನಾಯಿತು, ಅವರು ಬೇರೆ ಪರ್ಸೆಂಟೇಜನ್ನು ಕಸ್ಕೊಂಡು ಮತ್ತೊಂದು ಕಡೆ ಕೊಟ್ಟರು. ಆವಾಗಲೂ ವಿರೋಧಾಭಾಸಗಳಿದ್ವು, ಆದರೆ ಅವರು ಸಮರ್ಥನೆ ಮಾಡಿಕೊಂಡ್ರು. ನಾವು ನಿಮ್ಮದನ್ನು ಕಸ್ಕೊಂಡಿಲ್ಲ, ಪರ್ಸೆಂಟೇಜನ್ನು ನಿಯಮಗಳ ಪ್ರಕಾರ ನಿಮಗೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕೋ ಅಷ್ಟು ಕೊಟ್ಟಿದ್ದೀವಿ, ಹೆಚ್ಚಿನದನ್ನು ಇವ್ರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿ. ಸೊ ಈಗ ಈ ರೀತಿ ಅನೌನ್ಸ್ ಮಾಡಿದರೆ ಮೀಸಲಾತಿಯಲ್ಲೂ ಅನ್ಯಾಯ ಆಗುತ್ತೆ ಅಂತ ಹೇಳಿ ಲಿಂಗಾಯತರಿಗೆ ಧಾರ್ಮಿಕ ಅಲ್ಪಸಂಖ್ಯಾತ ಕೋಟಾ ನೀಡಲಾಗಲ್ಲ. UPA ಸರ್ಕಾರದ ಅವಧಿಯಲ್ಲೂ ಕೂಡ ಪ್ರಸ್ತಾವನೆ ತಿರಸ್ಕಾರ ಆಗಿತ್ತು. ನೆನಪಿರಲಿ, UPA ಕೇಂದ್ರದಲ್ಲಿ ಅಧಿಕಾರಕ್ಕೆ ಇದ್ದಾಗ ಅವಾಗಲೂ ಕೂಡ ಪ್ರಸ್ತಾವನೆ ತಿರಸ್ಕಾರ ಆಗಿತ್ತು. ಹೀಗಿದ್ಮೇಲೆ ಮತ್ತೆ ಯಾಕೆ ಪದೇ ಪದೇ ಈ ವಿಚಾರವನ್ನು ಕೆದಕೋದು? 2013 ನವೆಂಬರ್ 14ರಂದೇ ಪ್ರಸ್ತಾವನೆ ತಿರಸ್ಕಾರ ಮಾಡಲಾಗಿತ್ತು. UPA ಗವರ್ಮೆಂಟ್ ಇದ್ದಾಗೂ ಅದೇ ಆಗಿತ್ತು, NDA ಇದ್ದಾಗಲೂ ಅದೇ ಆಗಿತ್ತು. ಮತ್ತೆ ಮತ್ತೆ ರಾಜ್ಯದಲ್ಲಿ ಈ ವೀರಶೈವ ಲಿಂಗಾಯತ ವರ್ಸಸ್ ಲಿಂಗಾಯತ ಅನ್ನುವಂತಹ ಚರ್ಚೆ ಯಾಕೆ ಬರುತ್ತೆ? ಆ ಧರ್ಮದ ನಾಯಕರುಗಳು ಅವರದ್ದೇ ಆದ ದಾಟಿಯಲ್ಲಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಲಿಂಗಾಯತ ವೀರಶೈವ ಎರಡೂ ಒಂದೇ ಅಲ್ಲವೇ ಅಲ್ಲ ಅನ್ನುವಂತಹ ಸ್ಪಷ್ಟವಾದಂತಹ ನಿಲುವಿದೆ ಅವರದ್ದು. ವೀರಶೈವ ಲಿಂಗಾಯತ ಎರಡೂ ಒಂದೇ ಅನ್ನುವಂತಹ ಸ್ಪಷ್ಟ ನಿಲುವು ಇನ್ನುಳಿದ ನಾಯಕರದ್ದಿದೆ. ಸೊ ಇದನ್ನು ಯಾವ ರೀತಿ ಪರಿಗಣನೆಗೆ ತಗೋಬೇಕು, ಮುಂದೆ ಯಾವ ರೀತಿ ಪುರಸ್ಕಾರ ತಿರಸ್ಕಾರ ಆಗುತ್ತೆ ಕಾದ್ ನೋಡೋಣ. ಇನ್ನು ನೆಕ್ಸ್ಟ್, ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ಪೆಷಲಿ ಸಿದ್ದರಾಮಯ್ಯ ಅವರಿಗೆ ಕಾಡುತ್ತಿರುವ ಪ್ರಶ್ನೆ ಏನಂತಂದರೆ ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು? ಗ್ಯಾರಂಟಿಗೆ ದುಡ್ಡು ಹೊಂದಿಸೋದಾ, ಅಥವಾ ನಮ್ಮ ಸಚಿವರುಗಳೇ ಕಚ್ಚಾಡ್ತಾ ಇದ್ದಾರೆ ಧರ್ಮದ ವಿಚಾರವಾಗಿ ಅವರನ್ನು ಸಮಾಧಾನ ಪಡಿಸೋದಾ? ಸಮಾಧಾನ ಪಡಿಸ್ಬೇಕಂದ್ರೆ ಏನು ಮಾಡಬೇಕು? ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತ ಘೋಷಣೆ ಮಾಡಬೇಕಾ, ಅಥವಾ ಲಿಂಗಾಯತ ಬೇರೆ ವೀರಶೈವ ಲಿಂಗಾಯತ ಬೇರೆ ಅಂತ ಘೋಷಣೆ ಮಾಡಬೇಕಾ? ಧರ್ಮ